ಕರ್ನಾಟಕ, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ, ಅಸ್ಸಾಂ ಎಲ್ಲೆಲ್ಲಿಂದ ಹೋಗಿರ್ಲಿಲ್ಲ ಕಾಶ್ಮೀರಕ್ಕೆ ಜನ. ಹೀಗೆ ಏಕಾಏಕಿ ಉಗ್ರರು ಬಂದು ದಾಳಿ ನಡೆಸ್ತಾರೆ ಅಂತಂದ್ರೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಹೇಳ್ತಾ ಇರೋ ರೀತಿಯಲ್ಲಿ ಲೋಕಲ್ ಸಪೋರ್ಟ್ ಇಲ್ಲದೆ ಇಲ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳಿ PV ಹರಿ ಅವರು ಇನ್ಫ್ಯಾಕ್ಟ್ ಇವತ್ತೊಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ ದಿನಪತ್ರಿಕೆಯಲ್ಲಿ. ಬಹಳ ಸ್ಪಷ್ಟವಾಗಿ ಬರೆದಿದ್ದೀರಿ ಸರ್. ಕಷ್ಟ, ಲೋಕಲ್ ಸಪೋರ್ಟ್ ಯಾರಿಂದ ಹೇಗ್ ಸಿಗ್ತಿದೆ ಅನ್ನೋದನ್ನು ಕಂಡುಹಿಡಿಯೋದು ಕಷ್ಟ. ಅಲ್ಲಿ ಡಾಬಾ ನಡೆಸ್ತಿರ್ತಾರೆ, ಕುದುರೆ ಸವಾರಿ ಮಾಡಿಸೋರು ಇರ್ತಾರೆ, ಮ್ಯಾಗಿ ಮಾಡೋರು ಇರ್ತಾರೆ, ಕೂತ್ಕೊಂಡು ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಅಲ್ಲಿ ಗ್ರೌಂಡ್ ಅಲ್ಲಿ ಇರುವ ಪೊಲೀಸ್ ಅಧಿಕಾರಿಗೋ ಅಥವಾ ಸೇನಾಧಿಕಾರಿಗಳಿಗೋ ಇಂಥವರಿಂದ ಸಪೋರ್ಟ್ ಸಿಗ್ತಿದೆ ಅನ್ನೋದನ್ನ ಕಂಡುಹಿಡಿಯೋದು ಕಷ್ಟ ಅಂತ. ಈಗ ಅವರು ಹೇಳ್ತಾ ಇದ್ದಾರೆ, ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇದ್ದಾರೆ ಶ್ರೀನಗರದಲ್ಲಿ, ಎಲ್ಲ ತೀರೋದ್ರು ನಾವು ನಿಮ್ಮ ಸಪೋರ್ಟ್ ಇದ್ದೀವಿ ಅಂತ. ಇವ್ರಿಗೆ ಗೊತ್ತಿಲ್ವಾ ಈಗ ಈ ರೀತಿ ಆದ್ರೆ ಇವ್ರದ್ದು ಕಾಶ್ಮೀರಕ್ಕೆ ಯಾವನು ಬರ್ದಂಗೆ ಇವ್ರು ಊಟ ಇಲ್ದಂಗೆ ಹಂಗೆ ಸಾಯ್ತಾರೆ ಅವರು ಅಂತೇಳಿ ಅವ್ರಿಗೆ ಗೊತ್ತಿಲ್ವಾ? ಅವರಿಗೆ ನಾಳೆ ಬಿಸ್ನೆಸ್ ಇಲ್ಲಿ ಟೂರಿಸಂ ಇಂದಲೇ ಅವ್ರಿಗೆ ಜೀವನ ಹೋಗ್ಬೇಕು, ಇನ್ನು ಇಲ್ಲ ಅಮರನಾಥ್ ಯಾತ್ರೆ ಇದರಿಂದಲೇ ಆಗಬೇಕು. ಯಾವ ಫ್ಯಾಕ್ಟರಿ ಇಲ್ಲ ಅಲ್ಲಿ, ಎಲ್ಲ ಇಲ್ಲಿಂದಲೇ ಹೋಗಬೇಕು. ಇವ್ರಿಗೆ ಗೊತ್ತಿದ್ದು ಇವ್ರನ್ನ ನಂಬಬಾರ್ದು. ಇವ್ರು ನಾನು ಹೇಳ್ತಿದ್ದೀನಿ, ಇವ್ರ ಯಾವ ಮಾತುಗಳು ನಂಬಬಾರ್ದು. ಅದ್ರಲ್ಲಿ ಏನು ನಾವು ಅಷ್ಟು ಅರ್ಜೆಂಟ್ ಇತ್ತು ನಮಗೆ. ಅಲ್ಲಿ ಆರ್ಮಿ ವಿತ್ಡ್ರಾ ಎಲ್ಲ ಕಡೆಯಿಂದ ತೆಗೆಸಿಬಿಟ್ಟು ಒಬ್ಬ ಪೊಲೀಸ್ ಇರಲಿಲ್ಲ. ಕ್ಯಾಪ್ಟನ್ ರವಿನಾಗಪ್ಪ ಒಂದು ಪೊಲೀಸ್ ಇರಲಿಲ್ಲ ಅಲ್ಲಿ, ಒಂದು ಆರ್ಮಿ ಪೋಸ್ಟ್ಗಳು ಇರಲಿಲ್ಲ ಅಲ್ಲಿ. ಏನಂತ ನಾವು ಅಟ್ಲೀಸ್ಟ್ ಅಲ್ಲಲ್ಲಿ ಒಂದು ಜಾತ್ರೆ ಆದ್ರೆ ಒಂದು 100 ಜನ, ಒಂದು 10 ಜನ ಪೊಲೀಸ್ನವರು ಅಲ್ಲಲ್ಲಿ ಇರ್ತಾರೆ. ಅಲ್ಲಿ ಮಿಷನ್ ಗನ್ಗಳು ಡಿಪ್ಲಾಯ್ ಒಂದು ಕಂಪನಿನೋ 2 ಕಂಪನಿನೋ ಹಾಕಬೇಕಾಗಿತ್ತು ಟೂರಿಸ್ಟ್ ಪ್ಲೇಸಸ್ ಅಲ್ಲಿ, ಅದಿಲ್ಲ. ಈ ರೀತಿ ಒಂದು ಓವರ್ ಕಾನ್ಫಿಡೆನ್ಸ್ ಆಗಿರೋದು ಇದು. ಈ ಲೋಕಲ್ಗಳನ್ನ ಮಾತ್ರ ನಂಬಲೇಬಾರದು ಇವರು. ಮಸಬ್ ವಿಚಾರ ಮಾತಾಡಬೇಡಿ, ಧರ್ಮ ಇದ್ರಲ್ಲಿ ತರಬೇಡಿ ಅಂತ ಅಂತಾರೆ ಕ್ಯಾಪ್ಟನ್. ಬಟ್ ಕೊಂದವರು ಧರ್ಮ ಕೇಳಿ ಕೊಂದ್ರಲ್ಲ. ಅಬ್ಸಲ್ಯೂಟ್ಲಿ. ನೋಡಿ, ಇದು ಎಷ್ಟು ವಿಪರ್ಯಾಸ ಅಂತಂದ್ರೆ, ಅವ್ರು ಫಸ್ಟ್ ಹೆಸರನ್ನ ಕೇಳ್ತಾರೆ, ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಮತ್ತೆ ಐಡೆಂಟಿಟಿ ಕಾರ್ಡ್ ನ ಕೇಳ್ತಾರೆ, ಆಧಾರ್ ಕಾರ್ಡ್, ಕಲ್ಮಾ ರಿಸೈಟ್ ಮಾಡು ಅಂತ ಹೇಳ್ತಾರೆ, ಪ್ಯಾಂಟ್ ಬಿಚ್ಚಿಸ್ ನೋಡ್ತಾರೆ ಅಂತಂದ್ರೆ ದ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್. ಅದರಲ್ಲಿ ಯಾರಿಗೂ ಇನ್ನೊಂದು ಡೌಟ್ ಇಲ್ಲ. ಸ್ಪೆಸಿಫಿಕಲಿ ಒಂದು ಕಮ್ಯುನಿಟಿನ ಟಾರ್ಗೆಟ್ ಮಾಡಲಾಗಿದೆ ಅನ್ನೋದನ್ನ ಯಾರೂ ತಳ್ಳಿ ಹಾಕಕ್ ಸಾಧ್ಯ ಇಲ್ಲ. ಸೊ ಇದು ನಮ್ ಜನರಿಗೆ, ಬಹಳ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟೋ ಜನ ಎದೆ ಬಡ್ಕೊಂತಿದ್ರಲ್ಲ, ದೇ ಆರ್ ಮೈ ಬ್ರದರ್ಸ್ ಅಂತ, ಅವ್ರು ಬಂದು ಇವತ್ತು ಉತ್ತರ ಕೊಡಬೇಕು. ವೈ ಡೋಂಟ್ ಯು ಟೆಲ್ ಯುವರ್ ಬ್ರದರ್ಸ್, ನಿಮ್ಮ ಅಣ್ಣ ತಮ್ಮಂದ್ರಿಗೆ ಹೇಳ್ರಿ, ಹಂಗಾದ್ರೆ ಹಿಂಗ್ ಯಾಕೆ ಮಾಡಿದ್ರಿ ಅಂತ ಕೇಳಬಹುದಲ್ಲ. ಇದು ತುಮಾರೆ ಮತ್ಲಬ್ ನಾವು ಯಾವಾಗ ಗಲಾಟೆ ಆದ್ರೆ, ಕೋಮ ಗಲಾಟೆ ಆದ್ರೆ ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಕೆಲವೊಂದಿಷ್ಟು ಜನ, ಹಿಂದೂಸ್ತಾನ್ ತುಮಾರೆ ಬಾಪ್ ಕಾಯಕ್ಕೆ ಅಂತ ಕೇಳ್ತಾರಲ್ಲ. ಇವಾಗ ಯಾರಾದ್ರೂ ಬಂದು ಹೇಳ್ತಾರ, ಕಾಶ್ಮೀರ್ ತುಮಾರ ಬಾಪ್ ಕಾಯಕ್ಕೆ ಕ್ಯೂ ತುಮ್ನೆ ಹಿಂದೂ ಕುಮಾರ್ ಅಂತ ಯಾರಾದ್ರೂ ಬಂದು ಕೇಳ್ತಾರ? ಅದನ್ನ ಯಾರು ಕೇಳಲ್ಲ. ಅವ್ರಿಗೇನು ಕನ್ವಿನಿಯೆಂಟ್ ಆಗುತ್ತೋ ಅವಾಗ ಮಾತ್ರ ಮೀಡಿಯಾದಲ್ಲಿ ಬರ್ತಾರೆ, ಅವಾಗ ಮಾತ್ರ ಅವ್ರಿಗೆ ಅನುಕೂಲ ಆದಂತ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಇದನ್ನ ಯಾರು ಕೇಳೋರು? ಅವ್ರಿಗೆ ಎಷ್ಟು ಸಲ ಎದೆ ಬಡ್ಕೊಂಡು ಹೇಳ್ತಾರೆ ಹಿಂದೂಸ್ತಾನ್ ತುಮಾರ ಬಾಪ್ ಕಾಯಕ್ಕೆ. ಮಂಜುನಾಥ್ ಅವರ ಪತ್ನಿ ಹಾಗೆ ಪುತ್ರ ಇದೀಗ ಮನೆ ಬಳಿಗೆ ಆಗಮಿಸಿದ್ದಾರೆ. ಮಾಜಿ ಶಾಸಕರು, ಸಚಿವರು ಈಶ್ವರಪ್ಪನವರು ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಇದೇ ಪಲ್ಲವಿ ಅವ್ರ ಮುಂದೆ ನಡೆದ ಘಟನೆ. ಈಗಷ್ಟೇ ಕ್ಯಾಪ್ಟನ್ ನವೀನ್ ಅವ್ರೇನ್ ವಿವರಿಸ್ತಾ ಇದ್ರು, ಧರ್ಮ ಪತ್ನಿ ಹಾಗೆ ಮಗನ ಮುಂದೆನೆ ಮಂಜುನಾಥ್ ಅವರ ಧರ್ಮ ಕೇಳಲಾಗಿದೆ, ಅವರ ಬಟ್ಟೆ ಬಿಚ್ಚಿಸಲಾಗಿದೆ, ಕಲಂ ಓದು ಅಂತ ಹೇಳಲಾಗಿದೆ. ಧರ್ಮದ ಬಗ್ಗೆ ಮಾತನಾಡೋಗಿಲ್ಲ ನಮ್ಮ ನೆಲದಲ್ಲಿ. ಧರ್ಮದ ಹೆಸರಲ್ಲಿ ಬಂದು ಉಗ್ರಗಾಮಿಗಳು ಮಂಜುನಾಥ್ ರಾವ್ ಅವರಂತಹ ಅಮಾಯಕರನ್ನ ಕೊಂದು ಹೋಗಬಹುದು, ಆ ಇಡೀ ಕುಟುಂಬವನ್ನ ಅಮಾಯಕರನ್ನಾಗಿ ಮಾಡಬಹುದು, ಅನಾಥರನ್ನಾಗಿ ಮಾಡಬಹುದು. ನಾವು ಧರ್ಮದ ವಿಚಾರ ಮಾತಾಡೋ ಹಾಗಿಲ್ಲ. ಧರ್ಮದ ಆಧಾರದಲ್ಲೇ ನಡೆದಿರುವ ಅಟ್ಯಾಕ್ ಇದು. ಪಾಕಿಸ್ತಾನದ ಆರ್ಮಿ ಚೀಫ್ ನಿಂತು ಹಿಂದೂಗಳಿಗೂ ಪಾಕಿಸ್ತಾನಿಗಳಿಗೂ ಮುಸಲ್ಮಾನರಿಗೂ ಇನ್ಫ್ಯಾಕ್ಟ್ ಅದೇ ಪದ ಬಳಸಿದ್ರು. ನಮ್ಮ ಪದ ಅಲ್ಲ, ಮಾಧ್ಯಮದ ಪದ ಅಲ್ಲ, ಪಾಕಿಸ್ತಾನದ ಮಿಲಿಟರಿ ಚೀಫ್ ಬಳಸಿದ ಪದ. ಹಿಂದೂಗಳಿಗೂ ಮುಸಲ್ಮಾನರಿಗೂ ಭೇದ ಇದೆ. ಈ ತಲೆಮಾರಲ್ಲ, ಮುಂದಿನ 4 ತಲೆಮಾರಿನ ಪಾಕಿಸ್ತಾನದ ಮಕ್ಕಳಿಗೆ ಇದನ್ನ ಮನವರಿಕೆ ಆಗೋ ಹಾಗೆ ಮಾಡಿ. ಈ ದೇಶ ಹೇಗೆ ರಚನೆ ಆಯಿತು, ಈ ದೇಶ ರಚನೆ ಆಗ್ಲಿಕ್ಕೆ ಪಾಕಿಸ್ತಾನದ ಮುಸಲ್ಮಾನರ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನ ಮುಂದಿನ 4 ತಲೆಮಾರಿನ ಮಕ್ಕಳಿಗೆ ಮನವರಿಕೆ ಮಾಡಿ ಅಂತ ಹೇಳ್ತಾರೆ ಪಾಕಿಸ್ತಾನದ ಆರ್ಮಿ ಚೀಫ್. ಕ್ಯಾಪ್ಟನ್, ಇದೇ ಮಾತನ್ನ ಭಾರತದ ಆರ್ಮಿ ಚೀಫೋ, ಭಾರತದ ಪ್ರಧಾನಿಯೋ ಅಥವಾ ಲೋಕಲ್ ಒಬ್ಬ MLAನೋ ಮಾತಾಡಿದ್ರೆ ಇವತ್ತು ಧರ್ಮದಂಗಲ್ ಆಗಿರ್ತಿತ್ತು. ರೋಡಲ್ಲಿ ನಿಂತು ಧರ್ಮದಂಗಲ್. ನಮ್ಮ ದೇಶಕ್ಕೆ ಮಾತ್ರ ಸೆಕ್ಯುಲಾರಿಸಂ, ನಮ್ಮ ದೇಶಕ್ಕೆ ಮಾತ್ರ ಎಲ್ಲರೂ ನಮ್ಮವರು. ಅದೇ ನಮ್ಮ ದೇಶದ ಜನರನ್ನ ಬಂದುಬಿಟ್ಟು ಧರ್ಮದ ಆಧಾರದಲ್ಲಿ ಕೊಂದು ಹೋಗ್ತಾರೆ. ಇಂಥ ಮಂಜುನಾಥ್ ಅವರನ್ನ ಬೀದಿ ಹೆಣ ಮಾಡ್ತಾರೆ ಜನ. ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ನೋಡಿ, ಒಂದು ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಒಂದು ಹುದ್ದೆಗೆ ಒಂದು ಗೌರವ ಘನತೆ ಇರುತ್ತೆ. ನಾನು ಕಾರ್ಗಿಲ್ ಯುದ್ಧದಲ್ಲಿ ಪೆಟ್ಟು ಬಿದ್ದಾಗ ಯಾವಾಗಲೂ ರೆಫರ್ ಮಾಡಬೇಕಾರ ಯಾವಾಗಲೂ ಕೂಡ ನಾನು
ಅವಾಗಿನ ಚೀಫ್ ಆಫ್ ಆರ್ಮಿ ಸ್ಟಾಫ್, ಪಾಕಿಸ್ತಾನ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ದ ಜನರಲ್ ಪರ್ವೇಜ್ ಮುಷರಫ್ ಅವರಿಗೆ ಯಾವತ್ತೂ ಏಕವಚನದಲ್ಲಿ ಮಾತಾಡಲಿಲ್ಲ. ಪರ್ವೇಜ್ ಮುಷರಫ್ ಅಂತ ಯಾವತ್ತೂ ಹೇಳಿಲ್ಲ, ಜನರಲ್ ಪರ್ವೇಜ್ ಮುಷರಫ್ ಅಂತ ಉಲ್ಲೇಖ ಮಾಡಿದ್ದೀನಿ. ಅದೇ ರೀತಿ ಇವಾಗ ಆಸಿಮ್ ಮುನೀರ್ ಅವರಿಗೆ ನಾನು ಜನರಲ್ ಆಸಿಮ್ ಮುನೀರ್ ಅನ್ನೋಕೆ ಅಸಹ್ಯ ಆಗುತ್ತೆ. ಯಾಕಂದ್ರೆ ಒಬ್ಬ ಯೂನಿಫಾರ್ಮ್ ಹಾಕೊಂಡು ಒಬ್ಬ ಲೆಫ್ಟಿನೆಂಟ್ ಜನರಲ್ ಆಗಿದ್ರ, ಒಬ್ಬ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ರ, ಒಂದು ಮೀಡಿಯಾದಲ್ಲಿ ನಿಂತ್ಕೊಂಡು ನೀವು ಕ್ಯಾಮ್ರಾದ ಮುಂದೆ ನಿಮ್ಮ ಜನಕ್ಕೆ ಅಡ್ರೆಸ್ ಮಾಡ್ತಾ ನೀವು ಹಿಂದೂ ಮತ್ತೆ ಮುಸ್ಲಿಮರ ಮಧ್ಯ ಡಿಫರೆನ್ಸಸ್ ಇದೆ, ನಮ್ಮ ಏಮ್ಸ್ ಬೇರೆ, ನಮ್ಮ ಅಂಬಿಷನ್ಸ್ ಬೇರೆ, ನಮ್ಮ ಕಲ್ಚರ್ ಬಗ್ಗೆ ಅಂತ ಹೇಳ್ತೀರಿ ಅಂತಂದ್ರೆ ಹೌ ಲೋ ಕ್ಯಾನ್ ಯು ಫಾಲ್? ಇದಕ್ಕಿಂತ ಈಸ್ ಲೈಕ್ ಮುಲ್ಲಾಗಳು ಅವನ ಜನರಲ್ ಅಲ್ಲ. ಅವನು ಜನರಲ್ ಆಗಿದ್ರೆ ಈ ರೀತಿ ಮಾತಾಡ್ತಿರ್ಲಿಲ್ಲ. ನಮ್ಮ ಆರ್ಮಿ ಜನರಲ್ ಮಾತಾಡಬಹುದು ಧರ್ಮದ ಬಗ್ಗೆ? ನೋ ವೇ ಸರ್, ಮಾತಾಡೋದು ಇಲ್ಲ, ಮಾತಾಡಲೂಬಾರದು, ಮಾತಾಡೋದು ಇಲ್ಲ. ಅವನು ಮುಲ್ಲಾ ಸ್ಟೇಟ್ಮೆಂಟ್ ಕೊಟ್ಟಂಗೆ ಕೊಡ್ತಾ ಇದ್ದಾನೆ ಆಸ್ ಎ ಜನರಲ್. ಅದೊಂದು ಅವರ ಒಂದು ಪೊಸಿಷನ್ಗೆ ಅದೊಂದು ಘನತೆ ಗೌರವ ತರಲ್ಲ. I think ಚೀಫ್ ಆಫ್ ಆರ್ಮಿ ಸ್ಟಾಫ್, ಯುವರ್ ವರ್ಡ್ಸ್, ಯುವರ್ ಕಮಾಂಡ್ಸ್ ಆರ್ ಬೀಂಗ್ ಫಾಲೋಡ್ ಬೈ lakhs of people. But unfortunately still we need peace talk. ಪಾಕಿಸ್ತಾನ ನಮ್ಮ ನೇಬರು, ಪಕ್ಕದಲ್ಲಿರೋ ದೇಶದ ಜೊತೆಯಲ್ಲಿ ನಾವು ಕಾಲ್ ಕೆರ್ಕೊಂಡು ಜಗಳ ಮಾಡೋ ಹಾಗಿಲ್ಲ. ನಾವು ಶಾಂತಿ ಸುವ್ಯವಸ್ಥೆಯಲ್ಲಿ ಇರಬೇಕು. ನಮ್ಮನ್ನ ಆಳದವರು ಹೇಳುವಂತದ್ದು, ಹಿಂದೆ ಆಳದಂತವರು ಮಣಿಶಂಕರಯ್ಯವರೆಲ್ಲ ಅದನ್ನೇ ಹೇಳೋದು. ನೀವು ಪಾಕಿಸ್ತಾನ ಜೊತೆ ಬಹಳ ಪ್ರೀತಿ, ಸ್ನೇಹ, ಬಾಂಧವ್ಯದಿಂದ ಇರಬೇಕು. ಅವರ ಬಳಿ ಪಟಾಕಿ ಇದೆ ಅಂತ, ಅವರ ಬಳಿ ಮದ್ದುಗುಂಡುಗಳಿದೆ. ಅಂದ್ರೆ ಎಷ್ಟು ಹೀನಾಯ ಪರಿಸ್ಥಿತಿ, ಎಷ್ಟು ಹೇಳಿತನ. ನಾನು ನೆನ್ನೇನೋ ಒಂದು ಮಾತನ್ನು ಹೇಳ್ತಾ ಇದ್ದೆ, ಈ ತರ ಹೇಳಿಗಳಾಗಿ ಬದುಕೋದಕ್ಕಿಂತ ಈ ತರ ಹೇಳಿಗಳಾಗಿ 100 ವರ್ಷ ಯಾಕೆ ಬದುಕಬೇಕು? ನನ್ನ ಹೇಳಿದಿರಿ ಮಾತನ್ನು. ನೇರಪ್ರಸಾರದ ದೃಶ್ಯದಲ್ಲಿ ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ನಿವಾಸದ ಬಳಿಯ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ. ಆ ಕುಟುಂಬ ಇವತ್ತು ಉತ್ತರ ಕೇಳುತ್ತೆ. ನಾಳೆ ದಿನ ಮಂಜುನಾಥ್ ರಾವ್ ಅವರ ಪುತ್ರ ದ್ವಿತೀಯ PUC ಮುಗಿಸಿ ಫ್ಯಾಮಿಲಿ ಜೊತೆಯಲ್ಲಿ ಒಂದು ಪುಟ್ಟ ಟ್ರಿಪ್ಗೆ ಅಂತ ಹೋಗಿ ಬಂದ ಬಾಲಕ ಇವತ್ತು ತಂದೆಯನ್ನು ಕಳ್ಕೊಂಡಿದ್ದಾನೆ. ನಾಳೆ ಪ್ರಶ್ನೆ ಕೇಳ್ತಾನೆ ಭಾರತದ ಸರ್ಕಾರಕ್ಕೆ, ನನ್ನ ತಂದೆ ಸಾವಿಗೆ ನೀವು ತೆಗೆದುಕೊಂಡ ಪ್ರತೀಕಾರ ಎಂಥದ್ದು ಅಂತ ಹೇಳಿ. ಭಾರತ ಸರ್ಕಾರ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಿದ್ಧರಿರಬೇಕು ಅಂತಂದ್ರೆ ಇಟ್ ಹ್ಯಾಸ್ ಟು ಆಕ್ಟ್ ನಾವ್ ಅಂಡ್ ಆಕ್ಟ್ ಹಾರ್ಡರ್. ಈಗ ಕೈಗೊಂಡಿರುವ ನಿರ್ಧಾರ ಏನಿದೆ, ರಾಜತಾಂತ್ರಿಕವಾದ ನಿರ್ಧಾರ ಸಾಕ ಇಷ್ಟೇ ಕ್ಯಾಪ್ಟನ್? ನೋ ಡೌಟ್ ಈಗ ಕೈಗೊಂಡಿರೋದು ಕೂಡ ಪಾಕಿಸ್ತಾನಕ್ಕೆ ಸುಧಾರಿಸಿಕೊಳ್ಳಿಕ್ಕೆ ಕಷ್ಟ ಆಗೋ ರೀತಿಯಾದ ನಿರ್ಧಾರ, ಬಟ್ ಇಷ್ಟೇ ಸಾಕ ಅಂತ ಹೇಳಿ. ಅಬ್ಸಲ್ಯೂಟ್ಲಿ ನಾಟ್. ನಾನೊಬ್ಬ ನನ್ನೊಂದು ಸಣ್ಣ ಬ್ಯಾಕ್ ಗ್ರೌಂಡ್ ಹೇಳ್ಬಿಡ್ತೀನಿ. ಕಾರ್ಗಿಲ್ ವಾರ್ ಅಲ್ಲಿ ನೀವು .4875 ಬತ್ರಾ ಟಾಪ್ ಅಂತ ಕೇಳಿರ್ಬೋದು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರಿಗೆ ಎಲ್ಲಿ ಪೆಟ್ಟು ಬೀಳುತ್ತಲ್ಲ, ನನಗೂ ಎಲ್ಲಿ ತಿರ್ಕೊಂತಾರಲ್ಲ ಅಲ್ಲೇ ಕೂಡ ಪೆಟ್ಟು ಬೀಳುತ್ತೆ. 2 ಕಾಲು ಛಿದ್ರ ಆಗಿರುತ್ತೆ. ಬೆಟ್ಟದ ಮೇಲೆ ಪೆಟ್ಟು ಬಿದ್ದಿದೆ, ನನಗೆ ಬೆಳಗಿನ ಜಾವ ಪೆಟ್ಟು ಬಿದ್ದಿದೆ. ಕೆಳಗಡೆ ಕರ್ಕೊಂಡ್ ಬಂದಾಗ ರಾತ್ರಿ ಆಗೋಗಿದೆ. ಎಷ್ಟು ನೋವು ಅನುಭವಿಸಿರ್ಬೇಕು, ಎಷ್ಟು ರಕ್ತ ಸುರಿರ್ಬೇಕು, ಎಷ್ಟು ಇನ್ಫೆಕ್ಷನ್ ಆಗಿರ್ಬೇಕು ಅದು ನನಗೆ ಗೊತ್ತು. ಸಾವನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ನನ್ನ ಯೂನಿಟ್ ಆದಂತ ಕ್ಯಾಪ್ಟನ್ ವಿಕ್ರಮ್ ಬತ್ರಾ, ಆಮೇಲೆ ಮೇಜರ್ ಅಜಯ್ ಸಿಂಗ್ ಜಸ್ರೋಟ್ ಅಂತ ಇಬ್ರು ಆಫೀಸರ್ಸ್, 15 ಜವಾನ್ಸ್ ನಾವು ಕಳ್ಕೊಂಡಿದ್ದೀವಿ. ಒಬ್ಬ ಯೋಧನ ನೋವು ಏನು, ಒಂದು ಯುದ್ಧ ಆದ್ರೆ ಎಷ್ಟು ಕಷ್ಟ ನಷ್ಟ ನೋವಾಗುತ್ತೆ ಅನ್ನೋದು ನನ್ಕಿಂತ ಚೆನ್ನಾಗಿ ಬಹುಶಃ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಯಾವತ್ತಿಗೂ ಕೂಡ ನಾನು ವಾರ್ನ ಅಡ್ವೊಕೇಟ್ ಮಾಡಿಲ್ಲ, ಯುದ್ಧ ಆಗಬೇಕು ಅಂತ ಯಾವತ್ತಿಗೂ ಹೇಳಿಲ್ಲ. ಯಾಕಂದ್ರೆ ನನಗೆ ಗೊತ್ತು ಯುದ್ಧದ ಕಷ್ಟ ಏನು ಅಂತ. ಬಟ್ ಈ ಸಲ ಅನಿಸ್ತಾ ಇದೆ, ಎಲ್ಲಿವರೆಗೂ ನಾವು ಕಾಯ್ತೀವಿ. 99ರಲ್ಲಿ ಕಾರ್ಗಿಲ್ ಯುದ್ಧ ಆಯ್ತು, 2001ರಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಯ್ತು.